NCIB ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ನಿವೇದಿತಾ ಗೌಡಗೆ ನ್ಯೂ ಬಕ್ರಾ ಸಿಕ್ಕಾಯಿತು. ಡಿವೋರ್ಸ್ ಬಳಿಕ ಬ್ಯುಸಿಯಾದ ನಟಿ. ಚಂದನ್ ಶೆಟ್ಟಿಯೊಂದಿಗೆ ವಿಚ್ಛೇದನ ಪಡೆದ ನಂತರ ನಟಿ ನಿವೇದಿತಾ ಗೌಡ ಇದೀಗ ಮತ್ತೆ ಸುದ್ದಿಯಲ್ಲಿದ್ದಾರೆ. ಸಿಂಗಲ್ ಆಗಿದ್ದ ಬಾರ್ಬಿಗಾಲ್ ಬ್ಯೂಟಿ ನಿವೇದಿತಾ ಗೌಡಗೆ ನ್ಯೂ ಬಕ್ರಾ ಸಿಕ್ಕಿದ್ದಾರೆ ಅನ್ನುವಂಥದ್ದು ಭಾರಿ ವೈರಲ್ ಆಗ್ತಾ ಇದೆ. ಹಾಗಿದ್ರೆ ಯಾರಿದು ನ್ಯೂ ಬಕ್ರಾ, ಯಾಕೆ ಬಕ್ರಾ ಅಂತ ಹೇಳ್ತಾ ಇದ್ದಾರೆ, ಈ ಒಂದು ಸ್ಟೋರಿ ನೋಡಿ. ರೀಲ್ ಸ್ಟಾರ್ ಆಗಿದ್ದಂತಹ ನಿವೇದಿತಾ ಗೌಡ ಇದೀಗ ನಟಿಯಾಗಿ ಹಲವು ಸಿನಿಮಾಗಳಲ್ಲಿ, ರಿಯಾಲಿಟಿ ಶೋಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಸಿನಿಮಾ ಕೆರಿಯರ್ನಲ್ಲಿ ತುಸು ದೂರವೇ ಸಾಗಿರುವಂತಹ ಬಾರ್ಬಿ ಡಾಲ್ ನಿವೇದಿತಾ ಗೌಡ ವೈಯಕ್ತಿಕ ಜೀವನದಲ್ಲಿ ಒಬ್ಬಂಟಿಯಾಗಿದ್ದಾರೆ. ಆದರೆ ಐ ಆಮ್ ಗಾಡ್ ಸಿನಿಮಾದಲ್ಲಿ ನಿವೇದಿತಾ ಗೌಡಗೆ ಹೊಸ ಬಕ್ರಾ ಸಿಕ್ಕಾಯ್ತು ಅನ್ನುವಂಥದ್ದು ಭಾರಿ ಟ್ರೆಂಡ್ ಆಗ್ತಾ ಇದೆ. ಅಂದಾಜು 90s ಕಿಡ್ಸ್ ಇರಬಹುದು ಅಥವಾ 2000ನೇ ಇಸ್ವಿಯ ಕಿಡ್ಸ್ ಇರಬಹುದು. ಎಲ್ರಿಗೂ ಕೂಡ ನಿವೇದಿತಾ ಗೌಡ ಸ್ವಲ್ಪ ಹೆಚ್ಚಾಗಿ ಪರಿಚಯ ಆಗಿರ್ತಾಳೆ. ಟಿಕ್ ಟಾಕ್ ವಿಡಿಯೋಗಳು ಹಾಗೆ ರೀಲ್ಸ್ಗಳ ಮೂಲಕ ಏಕಾಏಕಿ ಭಾರಿ ಪ್ರಸಿದ್ಧಿಗೆ ಬಂದಿದ್ದಂಥ ನಿವೇದಿತಾ ಗೌಡ ರೀಲ್ಸ್ನಲ್ಲಿ ಬಾರ್ಬಿ ಡಾಲ್ ರೀತಿಯಲ್ಲಿ ಕಾಣಿಸ್ತಾ ಕೋಟ್ಯಾಂತರ ಪಡ್ಡೆಗಳ ನಿದ್ದೆ ಕದ್ದಂತಹ ನೀರೇ ಆಗಿದ್ರು. ಆದರೆ ಆಗಿನ್ನೂ ಕೂಡ ಕಾಲೇಜು ಹಂತದಲ್ಲಿದ್ದಂತಹ ನನ್ನಮ್ಮನ ಸೊಸೆ ನೀನೇ ಆಗಬೇಕು ಅಂತ ಹೇಳಿ ಇದೆಷ್ಟೋ ಜನ ಕಮೆಂಟ್ಗಳನ್ನು ಹಾಕಿದ್ರು. ಆದರೆ ಚೀನಾ ಮೂಲದ ಹೆಚ್ಚು ಸುರಕ್ಷಿತವಲ್ಲದ ಆ್ಯಪ್ ಆಗಿದ್ರಿಂದಾಗಿ ಟಿಕ್ ಟಾಕ್ ಅನ್ನ ಕೇಂದ್ರ ಸರ್ಕಾರದಿಂದ ಬ್ಯಾನ್ ಮಾಡಲಾಗಿತ್ತು. ಆಗ ತಲೆಯ ಮೇಲೆ ಕೈ ಹೊತ್ತು ಕುಳಿದಿದ್ದಂಥ ನಿವೇದಿತಾ ಗೌಡ ಸೇರಿದಂತೆ ನೂರಾರು ರೀಲ್ಸ್ ಕಲಾವಿದರ ಕೈ ಹಿಡಿದಿದ್ದು ಇನ್ಸ್ಟಾಗ್ರಾಮ್ ರೀಲ್ಸ್. ನಂತರ ಮತ್ತೆ ಎಲ್ಲರಿಗೂ ಕೂಡ ಮುನ್ನೆಲೆಗೆ ಬರ್ತಾರೆ. ಇನ್ಸ್ಟಾಗ್ರಾಮ್ ರೀಲ್ಸ್ ಮೂಲಕ ಪ್ರಸಿದ್ಧಿಗೆ ಸೋಷಿಯಲ್ ಮೀಡಿಯಾ ಸ್ಟಾರ್ಗಳ ಪೈಕಿ ಹಲವಾರು ಜನ ಬಿಗ್ ಬಾಸ್ ಮನೆಗೆ ಹೋಗಿದ್ದಾರೆ. ಅದರಲ್ಲಿ ನಿವೇದಿತಾ ಗೌಡ ಕೂಡ ಬಿಗ್ ಬಾಸ್ ಮನೆಗೆ ಹೋಗಿ ರ್ಯಾಪರ್ ಚಂದನ್ ಶೆಟ್ಟಿ ಪ್ರೇಮದ ಬಲೆಗೆ ಬಿದ್ದರು. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಿದ್ದ ಹಾಗೆ ಮೈಸೂರು ದಸರಾ ಮಹೋತ್ಸವದ ವೇದಿಕೆಯ ಮೇಲೆ ನಿವೇದಿತಾ ಗೌಡಗೆ ಪ್ರೇಮ ನಿವೇದನೆಯನ್ನ ಮಾಡಿ ಆಕೆಯ ಮನವೊಲಿಸಿ ಮದುವೆಯನ್ನ ಕೂಡ ಚಂದನ್ ಶೆಟ್ಟಿ ಮಾಡಿಕೊಳ್ತಾರೆ. ಜೊತೆಗೆ ಒಂದಷ್ಟು ವರ್ಷಗಳ ಸರಸ ವಿರಸದ ಜೀವನ ಜೊತೆಗೆ ಸಂಸಾರ ನಡೆಸುತ್ತಾ ನನಗೂ ಕೂಡ ಸಿನಿಮಾ ಕೆರಿಯರ್ ಇದೆ, ಹೀಗೆ ಪ್ರೀತಿಸಿ ಮದುವೆ ಆದಂತಹ ಜೋಡಿ ಬಹಿರಂಗವಾಗಿ ಇಬ್ಬರು ಕೂಡ ಮಾತನಾಡಿಕೊಂಡು ಡಿವೋರ್ಸ್ ಪಡೆದು ದೂರವಾಗ್ತಾರೆ. ಇದಾಗಿ ಒಂದೆರಡು ವರ್ಷಗಳು ಕಳೆಯುತ್ತೆ. ಇದರ ನಡುವೆ ರಿಯಲ್ ಗಂಡ ಹೆಂಡತಿ ದೂರವಾದ ನಂತರವೂ ಕೂಡ ಮುದ್ದು ರಾಕ್ಷಸಿ ಅನ್ನುವಂಥ ಸಿನಿಮಾ ಒಟ್ಟಿಗೆ ಮಾಡ್ತಾರೆ. ಇನ್ನು ಹಲವು ಸಿನಿಮಾಗಳಲ್ಲಿ, ರಿಯಾಲಿಟಿ ಶೋಗಳಲ್ಲಿ, ರ್ಯಾಪ್ ಹಾಗೂ ಆಲ್ಬಮ್ ಸಾಂಗ್ಗಳಲ್ಲಿ ನಿವೇದಿತಾ ಗೌಡ ಚಾನ್ಸ್ ಅನ್ನ ಗಿಟ್ಟಿಸ್ಕೊಳ್ತಾರೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮಾಜಿ ಅಧ್ಯಕ್ಷರಾದ ಬಸವೇಗೌಡ ಅವರ ಮಗ ರವಿಗೌಡ ಅವರು ನಿರ್ಮಾಣದಲ್ಲಿ ಬರ್ತಾ ಇರುವಂತಹ ಐ ಆಮ್ ಗಾಡ್ ಸಿನಿಮಾದಲ್ಲಿ ಐಟಮ್ ಹಾಡೊಂದಕ್ಕೆ ಭರ್ಜರಿಯಾಗಿ ಸ್ಟೆಪ್ ಹಾಕಿದ್ದಾರೆ. ಇಲ್ಲಿ ನಿವೇದಿತಾ ಗೌಡ ಹಾಗೆ ನಟ ದಿಗಂತ್ ಮಸ್ತಾಗಿ ಕುಣಿದು ಕುಪ್ಪಳಿಸಿದ್ದಾರೆ. ಈ ಹಾಡಿನ ಸಾಲುಗಳು ಯುವಕರನ್ನ ಕುಣಿಯುವಂತೆ ಮಾಡ್ತಾ ಇದೆ. ಪ್ರತಿನಿತ್ಯ ಯುವಜನರು ಜಗಳದಲ್ಲಿ ಮಾಮೂಲಿಯಾಗಿ ಬಳಸುವಂತಹ ಕೆಲವೊಂದು ಕೆಟ್ಟ ಪದಗಳನ್ನು ಬಳಸಿಕೊಂಡು ಅದಕ್ಕೆ ಕೊನೆಯ ಕೆಟ್ಟ ಪದದ ಬದಲಾಗಿ ಬೇರೊಂದು ಪದವನ್ನು ಬಳಸಿಕೊಂಡು ಹಾಡಿನ ಸಾಹಿತ್ಯವನ್ನ ಬರೆದಿದ್ದಾರೆ. ಅಜನೀಶ್ ಲೋಕನಾಥ್ ಅವರು ಈ ಒಂದು ಹಾಡಿಗೆ ಸಂಗೀತ ಸಂಯೋಜನೆಯನ್ನ ಮಾಡಿರುವಂಥದ್ದು. ಈ ಒಂದು ಹಾಡು ಬಹಳನೇ ವಿಭಿನ್ನವಾಗಿ ಹಾಗೆ ವಿಚಿತ್ರವಾದಂತಹ ಸಂಭಾಷಣೆಯೊಂದಿಗೆ ಸಾಹಿತ್ಯದೊಂದಿಗೆ ಆಗಿರುವಂಥದ್ದು. ಈ ಒಂದು ಹಾಡಿನ ಸಾಲುಗಳಲ್ಲಿ ನ್ಯೂ ಬಕ್ರಾ ಸಿಕ್ಕೈತೆ ಅನ್ನುವಂಥ ಪದ ಕೂಡ ಬಳಕೆ ಮಾಡಿಕೊಳ್ಳಲಾಗಿದೆ. ಹಾಗಾಗಿ ಈಗ ನ್ಯೂ ಬಕ್ರಾ ನಿವೇದಿತಾ ಗೌಡಗೆ ಸಿಕ್ಕಿದ್ದಾರೆ ಅಂತ ಹೇಳಿ ವೈರಲ್ ಆಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ನಿವೇದಿತಾ ಅವರ ಬೆಳವಣಿಗೆಯನ್ನ ನಾವೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾನೆ ಬರ್ತಾ ಇದ್ದೇವೆ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಬೆಳವಣಿಗೆಗಳನ್ನ ನೋಡಿರುವಂತಹ ನೆಟ್ಟಿಗರು ಕೆಲವೊಬ್ರು ಪಾಸಿಟಿವ್ ಆಗಿ ಕಮೆಂಟ್ಗಳನ್ನ ಮಾಡ್ತಾ ಇದ್ರೆ ಮತ್ತೆ ಕೆಲವರು ನೆಗೆಟಿವ್ ಆಗಿ ಕಮೆಂಟ್ಗಳನ್ನ ಮಾಡ್ತಾ ಇದ್ದಾರೆ. ಅದರಂತೆ ಇದೀಗ ನಿವೇದಿತಾ ಗೌಡ ಅವರ ಈ ಒಂದು ಹಾಡು ಮತ್ತೆ ಟ್ರೋಲ್ ಆಗೋದಕ್ಕೆ ಶುರುವಾಗಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.